ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಗ್ರಾಮೀಣ ಪ್ರದೇಶದ ವಸ್ತುಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ ಗ್ರಾಮೀಣ ನೆನಪುಗಳು. ಇದರಲ್ಲಿ ಪ್ರಮುಖವಾಗಿ ಗ್ರಾಮೀಣ ಪರಿಸರದ ಮರೆಯಾಗುತ್ತಿರುವ ವಸ್ತುಗಳನ್ನು ಅಥವಾ ವಿವಿಧ ಉಪಕರಣಗಳನ್ನು ಪರಿಚಯಿಸುವ ವಿಶೇಷ ಪ್ರಯತ್ನ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಗ್ರಾಮೀಣ ಪ್ರದೇಶದ ವಸ್ತುಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ ಗ್ರಾಮೀಣ ನೆನಪುಗಳು. ಇದರಲ್ಲಿ ಪ್ರಮುಖವಾಗಿ ಗ್ರಾಮೀಣ ಪರಿಸರದ ಮರೆಯಾಗುತ್ತಿರುವ ವಸ್ತುಗಳನ್ನು ಅಥವಾ ವಿವಿಧ ಉಪಕರಣಗಳನ್ನು ಪರಿಚಯಿಸುವ ವಿಶೇಷ ಪ್ರಯತ್ನ. ನೀವು ಕೇಳಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕೇಳಿ ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಗ್ರಾಮೀಣ ನೆನಪುಗಳು. ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಗ್ರಾಮೀಣ ಪರಿಸರದ ಉಪಕರಣಗಳ ಪರಿಚಯಾತ್ಮಕ ಕಾರ್ಯಕ್ರಮ ಗ್ರಾಮೀಣ ನೆನಪುಗಳು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಯಾವ ಉಪಕರಣವನ್ನ ಪರಿಚಯಿಸ್ತಾ ಇದ್ದೀವಿ ಅಂತ ನೀವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇರಬಹುದು. ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರವನ್ನ ನೀಡುವಂತ ಪ್ರಯತ್ನ. ಇವತ್ತು ನಾವು ಕೊಮ್ಮೆ ಅಂತಕ್ಕಂತಹ ಒಂದು ಉಪಕರಣವನ್ನ ಪರಿಚಯಿಸ್ತಾ ಇದ್ದೀವಿ. ಈ ಕೊಮ್ಮೆ ಅಂತಕ್ಕಂತಹ ಉಪಕರಣ ತನ್ನದೇ ಆದಂತಹ ಮಹತ್ವವಾದ ಒಂದು ವ್ಯವಸ್ಥಿತ ರೂಪದಲ್ಲಿ ಮುನ್ನೆಲೆಗೆ ಬಂದಿರತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಹಾಗಾದರೆ ಕೊಮ್ಮೆ ಅಂದ್ರೆ ಏನು, ಇದರ ಮಹತ್ವ ಏನು ಅನ್ನೋದನ್ನ ಇವತ್ತು ತಿಳಿಯೋಣ. ಇನ್ನು ಈ ಕೊಮ್ಮೆ ಅಂತಕ್ಕಂತಹ ಉಪಕರಣ ಏನಿದೆ, ಪ್ರಮುಖವಾಗಿ ಕರ್ನಾಟಕದಲ್ಲಿ ವಿಶಿಷ್ಟವಾದ ಮಹತ್ವವನ್ನು ಪಡ್ಕೊಂಡಂತಹ ವಾದ್ಯವಾಗಿ ಇಲ್ಲಿ ನಾವು ಗುರುತಿಸ್ತೇವೆ. ಇದು ತನ್ನದೇ ಆದಂತಹ ವಿಶಿಷ್ಟ ಶೈಲಿಯ ಮೂಲಕ ದಕ್ಷಿಣ ಇರಬಹುದು ಘಟ್ಟಗಳಲ್ಲಿ, ಹಾಗೆ ಪಶ್ಚಿಮ ಘಟ್ಟಗಳಲ್ಲಿ, ಹಾಗೆ ಕರಾವಳಿ ಪ್ರದೇಶಗಳಲ್ಲಿ ಸಾಕಷ್ಟು ಬಳಕೆಯಲ್ಲಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಈ ಕೊಮ್ಮೆ ಅಂತಕ್ಕಂತಹ ಉಪಕರಣ ಮೀನು ಸಾಕಾಣಿಕೆ ಅಥವಾ ಮೀನುಗಾರಿಕಾ ಒಂದು ವೃತ್ತಿಯಲ್ಲಿ ತೊಡಗಿರ್ತಕ್ಕಂತಹ ವ್ಯಕ್ತಿಗಳು ಸರ್ವೇ ಸಾಮಾನ್ಯವಾಗಿ ಬಳಸ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಈ ವಾದ್ಯ ಅಂತಕ್ಕಂಥದ್ದೇನಿದೆ, ಇದು ಪ್ರಮುಖವಾಗಿ ಕಡಿಮೆ ವೆಚ್ಚದಲ್ಲಿ ಸ್ಥಳೀಯ ಉಪಕರಣಗಳನ್ನ ಅಂದರೆ ಸ್ಥಳೀಯ ಕಚ್ಚಾ ವಸ್ತುಗಳನ್ನ ಬಳಸಿಕೊಂಡು ಸುಲಭವಾಗಿ ಆಧುನಿಕ ತಂತ್ರಜ್ಞಾನದ ಸ್ಪರ್ಶವಿಲ್ಲದೆ ಸುಲಭವಾಗಿ ತಯಾರಿ ಮಾಡಬಹುದಾದಂತಹ ಒಂದು ಉಪಕರಣವಾಗಿ ನಾವು ಇದನ್ನ ಗುರುತಿಸುತ್ತೇವೆ. ಇನ್ನು ಜಾನಪದ ಕ್ಷೇತ್ರದಲ್ಲಿ ಇದರ ಬಳಕೆಯ ಬಗ್ಗೆ ಹಾಗೆ ಸಾಕಷ್ಟು ಕಾವ್ಯಾತ್ಮಕ ವಿಷಯಗಳ ಬಗ್ಗೆ ಇಲ್ಲಿ ಉಲ್ಲೇಖಗಳನ್ನ ನಡೆಸಲಾಗ್ತದೆ.
2006ರಲ್ಲಿ ಶ್ರೀಯುತ ಕೆಂಚಳ್ಳಿ ಚೆಟ್ಟಿ ಮತ್ತು ತಂಡ, ಜಾನಪದ ತಂಡ ಇವರು ಹೇಳುವಂತೆ ಕೊಮ್ಮೆ ಅನ್ನುವಂತಹ ಉಪಕರಣವು ಕೇವಲ ಒಂದು ಬಿದಿರಿನ ವಸ್ತಲ್ಲ, ಬದಲಾಗಿ ಜಾನಪದ ಶೈಲಿಯಲ್ಲಿ ಹೇಳುವುದಾದರೆ ಇದೊಂದು ಅದ್ಭುತವಾದಂತಹ ಮಹತ್ವವಾದ ನಡೆಯನ್ನು ನೀಡುವುದರ ಜೊತೆಗೆ ಮಾನವನಿಗೆ ಉಪಯುಕ್ತವಾಗುವ ಯಾವುದೇ ವಸ್ತುವನ್ನ ಅಥವಾ ಆಗಿನ ಕಾಲದಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಹಾಗೆ ಆ ವಸ್ತುಗಳನ್ನ ಅಡಗಿಸಿಡಲು ಅಂದರೆ ಬಚ್ಚಿಡಲು ಈ ಉಪಕರಣವನ್ನ ಬಳಸ್ತಾ ಇದ್ರು ಅಂತ ಹೇಳಿ ಶ್ರೀಯುತ ಕೆಂಚ ಚೆಟ್ಟಿ ಮತ್ತು ಸಂಗಡಿಗರ ಒಂದು ಗುಂಪು ನಮಗೆ ಹೇಳುತ್ತೆ. ಸೊ ಹೀಗೆ ಹಲವಾರು ಜಾನಪದ ತಜ್ಞರು ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ. ಇನ್ನು ಜಾನಪದ ನಿಘಂಟಿನಲ್ಲಿ ಇದರ ಕುರಿತಾಗಿ ಸಾಕಷ್ಟು ವಿವರಣೆಗಳು ಲಭ್ಯವಿದೆ. ಅದರಲ್ಲಿ ಒಂದಿಷ್ಟು ವಿವರಣೆಗಳು ಔಷಧೀಯ ಸಸ್ಯಗಳಿಗೆ ಸಂಬಂಧಪಟ್ಟಂತೆ ವಿವರಣೆಯನ್ನ ನೀಡಿದ್ರೆ, ಇನ್ನು ಮಾನವ ನಿರ್ಮಿತ ಈ ವಸ್ತು ತನ್ನದೇ ಆದಂತಹ ವಿಶಿಷ್ಟವಾದ ಒಂದು ವೈಶಿಷ್ಟ್ಯಪೂರ್ಣ ವಿವರಣೆಯ ನೀಡುವುದರ ಜೊತೆಗೆ ಮಾನವನ ಒಂದು ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದಕ್ಕೂ ಕೂಡ ಈ ಒಂದು ಉಪಕರಣ ಸಹಕಾರಿಯಾಗುತ್ತೆ ಅಂತಕ್ಕಂತಹ ಒಂದು ವಿವರಣೆಯನ್ನ ನೀಡ್ತಾರೆ. ಇದನ್ನ ಪ್ರಮುಖವಾಗಿ ಯಾವುದೇ ಒಂದು ವಸ್ತುವನ್ನ ತೂಕ ಮಾಡಲು ಹಾಗೆ ಆ ವಸ್ತುವನ್ನ ಮುಂದಿನ ಭವಿಷ್ಯತ್ತಿಗಾಗಿ ಬಚ್ಚಿಡಲು ಮಣ್ಣಿನಲ್ಲಿ ಊತು ಇಡ್ತಕ್ಕಂತಹ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ರು ಅಂತ ಹೇಳಿ ಜಾನಪದ ತಜ್ಞರು ಅಭಿಪ್ರಾಯ ಪಡ್ತಾರೆ. ಇವುಗಳನ್ನೆಲ್ಲ ಗಮನಿಸಿದಾಗ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಉಪಕರಣಗಳು ಎಷ್ಟೇ ಒಂದು ವ್ಯವಸ್ಥಿತವಾಗಿದ್ದರೂ ಕೂಡ ಕೆಲವು ಬಾರಿ ಔಷಧೀಯ ಸಸ್ಯಗಳಾಗ್ತವೆ, ಇನ್ನು ಕೆಲವು ಬಾರಿ ಒಂದು ಉಪಕರಣವಾಗಿಯೂ ಕೂಡ ಕಾಣಿಸಿಕೊಳ್ಳುತ್ತವೆ. ಮಾನವ ನಿರ್ಮಿತ ಉಪಕರಣಗಳು ಸಾಕಷ್ಟಿವೆ. ಅವುಗಳನ್ನೆಲ್ಲವನ್ನೂ ಕೂಡ ಪರಿಚಯಿಸೋದಕ್ಕೆ ಸಾಧ್ಯವಾಗದೇ ಇದ್ರೂ ಕೂಡ ಈ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾನವ ನಿರ್ಮಿತ ಉಪಕರಣಗಳು ಹಾಗೆ ಮರೆಯಾಗುತ್ತಿರುವ ಉಪಕರಣಗಳ ಬಗ್ಗೆ ಬೆಳಕು ಚೆಲ್ಲುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಅದೇ ಪ್ರಕಾರವಾಗಿ ಈ ಉಪಕರಣವು ಕೂಡ ತನ್ನದೇ ಆದಂತಹ ವಿಶಿಷ್ಟ ಪ್ರಕಾರದ ಜೊತೆಯಲ್ಲಿ ಬೆರೆಸಿದುಕೊಂಡಿರ್ತಕ್ಕಂಥದ್ದನ್ನು ಕೂಡ ಇಲ್ಲಿ ನೆನಪು ಮಾಡ್ಕೋಬಹುದು. ಇನ್ನು ಮತ್ತೊಂದು ನಿಘಂಟಿನ ಪ್ರಕಾರ ಇದು ಒಂದು ಬಲೆಯ ಚೀಲ ಹಾಗೆ ಮೀನುಗಳನ್ನು ಹಿಡಿಯಲು ಬಳಸುವ ಒಂದು ಉಪಕರಣ ಅಂತಕ್ಕಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಇನ್ನು ಕೆಲವರು ಇದು ಕೆಲವು ಬಿದಿರಿನ ಕಡ್ಡಿಗಳನ್ನು ಬಳಸಿ ತಯಾರಿ ಮಾಡುವಂತಹ ಒಂದು ಉಪಕರಣ ಅಂತಕ್ಕಂತಹ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಇನ್ನು ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದನ್ನ ಪ್ರಮುಖವಾಗಿ ಬುಟ್ಟಿ ಎಂದು ಪರಿಗಣಿಸುತ್ತಾರೆ. ಅಂದರೆ ಈ ತಯಾರಿಕೆಯನ್ನ ಮಾಡತಕ್ಕಂತಹ ದಕ್ಷಿಣ ಕನ್ನಡದ ಕರಾವಳಿಯ ಭಾಗದಲ್ಲಿ ಮಾಡತಕ್ಕಂತಹ ತಯಾರಿಯನ್ನ ಇದು ಹೊಂದಿದೆ. ಅಂದ್ರೆ ಇದು ಒಂದು ರೀತಿಯ ಕೈಚೀಲ, ಕೈಬುಟ್ಟಿ ಅಂತಕ್ಕಂತಹ ಅಭಿಪ್ರಾಯವನ್ನ ಇಲ್ಲಿ ಕೆಲವು ತಜ್ಞರು ವ್ಯಕ್ತಪಡಿಸ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಕೆಲವರು ಕೈಚೀಲವೆಂದು ಅಭಿಪ್ರಾಯಪಟ್ಟರೆ, ಇನ್ನು ಕೆಲವರು ಕೈಬುಟ್ಟಿ ಎಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಇವು ಕೂಡ ಮಾಡ್ತಾರೆ. ಹಾಗೆ ಅದನ್ನ ಪ್ರಮುಖವಾಗಿ ಹೇಳೋದಾದ್ರೆ ಬುಟ್ಟಿಯನ್ನ ರೂಪದಲ್ಲಿ, ಬಿದಿರಿನ ರೂಪದಲ್ಲಿಯೂ ಕೂಡ ಇದನ್ನ ತಯಾರಿ ಮಾಡ್ತಾರೆ. ಇನ್ನು ಇದರ ಆಕಾರ ಹೇಗಿರುತ್ತೆ ಅಂತ ನೋಡೋದಾದ್ರೆ ಪ್ರಮುಖವಾಗಿ ಶಂಕುವಿನ ಆಕಾರದಲ್ಲಿರುತ್ತೆ. ಅಂದ್ರೆ ಒಮ್ಮೆ ಒಂದು ಮೀನು ಒಳ ಹೋದರೆ ಮತ್ತೆ ಹೊರಗೆ ಬಾರದೇ ಇರತಕ್ಕಂತಹ ರೀತಿಯಲ್ಲಿ ಬಲೆಯ ರೂಪದಲ್ಲಿ ಇದನ್ನ ಎಣೆಯಲಾಗುತ್ತೆ. ಇನ್ನು ಪ್ರಮುಖವಾಗಿ ಬುಟ್ಟಿಯನ್ನ ನೋಡಿದಾಗ, ಅಂದ್ರೆ ಬಿದಿರಿನಿಂದ ತಯಾರು ಮಾಡತಕ್ಕಂತಹ ಗೊಂಬೆಯನ್ನ ಗಮನಿಸಿದಾಗ ಇದು ವೃತ್ತಾಕಾರವಾಗಿದ್ದು ರೌಂಡ್ ಶೇಪ್ ನಲ್ಲಿರುತ್ತೆ. ಹಾಗೆ 4 ಮೂಲೆಯ
ಒಂದು ಆಕಾರವನ್ನು ಹೊಂದಿರತಕ್ಕಂಥದ್ದನ್ನು ಕೂಡ ಇಲ್ಲಿ ಗಮನಿಸ್ತೇವೆ. ಇನ್ನು ಇದರ ತಯಾರಿಕೆ ಹೇಗ್ ಮಾಡ್ತಾರೆ ಅನ್ನೋದನ್ನ ಗಮನಿಸ್ತಾ ಹೋದಾಗ ನಮಗೆ ಅರಿವಾಗ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಒಂದೊಂದು ಭಾಗದಲ್ಲಿ ಒಂದೊಂದು ತರ ಇದನ್ನ ವಿನ್ಯಾಸ ಮಾಡ್ತಾರೆ. ಬಿದಿರು ಮತ್ತೆ ಕೆಲವು ನಾರಿನ ಅಂಶಗಳು ಹಾಗೆ ಮರದ ಕೆಲವು ತುಂಡುಗಳನ್ನ ಬಳಸಿಕೊಂಡು ಈ ವಿನ್ಯಾಸವನ್ನ ಮಾಡ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಇನ್ನು ಮೀನು ಹಿಡಿಯೋದಕ್ಕೆ ಬಳಸ್ತಕ್ಕಂತಹ ಬಲೆಯನ್ನ ತಯಾರಿ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಬಲೆಯ ಗೊಂಮೆಯನ್ನ ತಯಾರಿ ಮಾಡುವಾಗ ನಾರಿನ ಅಂಶವನ್ನ ಹೆಚ್ಚಾಗಿ ಬಳಸ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಪ್ರಮುಖವಾಗಿ ಸ್ಥಳೀಯ ಕಚ್ಚಾ ವಸ್ತುಗಳನ್ನ ಬಳಸಿಕೊಂಡು ತಯಾರು ಮಾಡಬಹುದಾದಂತಹ ಒಂದು ವಿಶಿಷ್ಟ ಉಪಕರಣ ಅಂತಾನೆ ಇದನ್ನ ಹೇಳಬಹುದು. ಇದು ಎಲ್ಲ ಕಡೆಯೂ ಕೂಡ ಮಾರಾಟ ಆಗುತ್ತೆ. ಹಾಗೆ ಸಾಕಷ್ಟು ಜನ ಇದನ್ನ ತರಕಾರಿ ತಗೊಂಡು ಬರೋಕೆ ಹಾಗೆ ಮತ್ತಿತರ ವಿವಿಧ ಉಪಯೋಗಗಳಿಗೂ ಕೂಡ ಇದನ್ನ ಬಳಸ್ತಾ ಇರ್ತಕ್ಕಂಥದ್ದನ್ನ ನಾವು ಇಂದಿಗೂ ಕೂಡ ಕೆಲವು ಭಾಗಗಳಲ್ಲಿ ಗಮನಿಸಬಹುದು. ಇನ್ನು ಕೇರಳದಂತಹ ಕೆಲವು ಭಾಗಗಳಲ್ಲಿ ಈ ಉಪಕರಣವನ್ನ ತಯಾರಿ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಕೆಲವು ಸಸ್ಯದ ಭಾಗಗಳನ್ನು ಕೂಡ ಬಳಸ್ತಕ್ಕಂಥದ್ದನ್ನ ನಾವು ಇತ್ತೀಚೆಗೆ ಗಮನಿಸಬಹುದು. ಎಷ್ಟೇ ಆಧುನಿಕತೆ ಮುಂದುವರೆದರೂ ಕೂಡ ಒಮ್ಮೆ ಅಂತಕ್ಕಂತಹ ಉಪಕರಣವು ಕೆಲವು ಭಾಗದಲ್ಲಾದರೂ ಬಳಕೆಯಲ್ಲಿ ಇರೋದರ ಜೊತೆಗೆ ಅದರ ಮಹತ್ವ ಏನು ಅನ್ನೋದನ್ನ ಅರ್ಥೈಸಿಕೊಳ್ಳೋದಕ್ಕೂ ಕೂಡ ಈ ಒಂದು ಉಪಕರಣ ತನ್ನದೇ ಆದಂತಹ ವಿಶಿಷ್ಟವಾದ ವೈಶಿಷ್ಟ್ಯಪೂರ್ಣ ವಿವರಣೆಯನ್ನ ನೀಡ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ವ್ಯವಸ್ಥಿತ ರೂಪದಲ್ಲಿ ಈ ಕೊಮ್ಮೆ ಅಂತಕ್ಕಂತಹ ಉಪಕರಣವನ್ನ ತಯಾರು ಮಾಡಲಾಗುತ್ತೆ. ಇದರಿಂದ ಒಬ್ಬರಿಗೆ ಮಾತ್ರ ಉದ್ಯೋಗ ದೊರೆಯೋದಿಲ್ಲ, ಬದಲಾಗಿ ನೇಕಾರರಿಗೆ ಇದರ ಮಹತ್ವ ಏನು ಅನ್ನೋದನ್ನ ಅರ್ಥೈಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ವಿಶೇಷವಾಗಿ ಧಾರವಾಡದಲ್ಲಿ ಮೇಧಾವಿ ಅಂತಕ್ಕಂತಹ ಒಂದು ಸಮುದಾಯ ಬಿದಿರಿನ ನೇಯ್ಗೆಯನ್ನ ಮಾಡ್ತಕ್ಕಂತಹ ಒಂದು ಕಲೆಯನ್ನ ಕಲಿತಂತಹ ಜನಾಂಗವೂ ಕೂಡ ಇದೆ. ಈ ಜನಾಂಗ ಸಂಪೂರ್ಣವಾಗಿ ಇಂತಹ ಕೊಮ್ಮೆಯಂತಹ ಉಪಕರಣವನ್ನ ತಯಾರು ಮಾಡ್ತಕ್ಕಂಥದ್ದು ಸಂಪೂರ್ಣವಾಗಿ ಬಿದಿರಿನ ಕೆಲವು ಭಾಗಗಳನ್ನ ಬಳಸಿಕೊಂಡು ಅವರು ವಿಶಿಷ್ಟ ಉಪಕರಣಗಳನ್ನು ತಯಾರಿಸುವುದರ ಮೂಲಕ ದೇಶ ವಿದೇಶಗಳಿಗೆ ಮಾರಾಟ ಮಾಡುವುದರ ಜೊತೆಗೆ ತಮ್ಮ ಬದುಕನ್ನ ಕಟ್ಟಿಕೊಳ್ತಾ ಇರತಕ್ಕಂಥ ಸನ್ನಿವೇಶವನ್ನು ಕೂಡ ನಾವು ಗಮನಿಸ್ತೇವೆ. ಇವರು ಬಣ್ಣ ಬಣ್ಣದ ಕೊಮ್ಮೆಗಳನ್ನು ತಯಾರಿಸುವುದರ ಮೂಲಕ ಜನರ ಮನಸೆಳೆಯುವುದರಲ್ಲಿ ನಿಸ್ಸೀಮರಾಗಿದ್ದಾರೆ. ಇದಿಷ್ಟೇ ಅಲ್ಲದೆ ಕೊಮ್ಮೆ ಅಂತಕ್ಕಂತಹ ಉಪಕರಣ ಏನಿದೆ, ಇದು ಮೀನಿನ ಬಲೆಯನ್ನ ತಯಾರಿ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಕುಶಲಕರ್ಮಿಗಳು ಕರಕುಶಲಕರ್ಮಿಗಳು ಮಾಡ್ತಕ್ಕಂತಹ ಒಂದು ವೈಶಿಷ್ಟ್ಯಪೂರ್ಣ ವ್ಯವಸ್ಥೆ ಏನಪ್ಪಾ ಅಂದ್ರೆ, ಯಾವುದೇ ಮೀನು ಹೊರ ಹೋಗ್ಬಾರ್ದು ಅಂತಕ್ಕಂತಹ ಉದ್ದೇಶದಿಂದ ಆ ಪ್ರವೇಶ ದ್ವಾರದಲ್ಲಿ ಮಾಡ್ತಕ್ಕಂತಹ ಒಂದು ಕಲಾಕುಶಲತೆ ನಿಜಕ್ಕೂ ಕೂಡ ಅಚ್ಚರಿ ತರಿಸುತ್ತೆ. ಇನ್ನು ಈ ಉಪಕರಣ ಏನಾದ್ರೂ ಅಳಿವಿನಂಚಿಗೆ ತಲುಪಿದ್ರೆ ಪ್ರಮುಖವಾಗಿ ಇದು ಒಂದು ಉಪಕರಣದ ನಷ್ಟ ಅಲ್ಲ, ಬದಲಾಗಿ ಎಷ್ಟೋ ಜನ ಇದರ ಈ ಒಂದು ಉಪಕರಣದ ತಯಾರಿಕೆಯಿಂದ ಜೀವನವನ್ನ ಕಟ್ಕೊಂಡಿದ್ದಾರೆ. ಅಂತಹ ವ್ಯಕ್ತಿಗಳು ಪ್ರಮುಖವಾಗಿ ತಮಗೆ ಏನೂ ಕೂಡ ದೊರಕದೆ ಹಸಿವಿನಿಂದ ಸಾಯ್ತಕ್ಕಂತಹ ಪರಿಸ್ಥಿತಿ ಕೂಡ ಬರಬಹುದು. ಹಾಗಾಗಿ ಗ್ರಾಮೀಣ ಪರಿಸರದಲ್ಲಿ ಬಳಸ್ತಕ್ಕಂತಹ ಎಲ್ಲ ಉಪಕರಣಗಳನ್ನು ಕೂಡ ನಾವು ಬಳಸಿದ್ರೆ ಪ್ರಮುಖವಾಗಿ ಇದನ್ನ ತಯಾರಿ ಮಾಡ್ತಕ್ಕಂತಹ ವ್ಯಕ್ತಿಗಳಿಗೆ ಜೀವನಕ್ಕೆ ವ್ಯವಸ್ಥೆ ಆಗುವುದಷ್ಟೇ ಅಲ್ಲದೆ, ಪ್ರಮುಖ ವಿಷಯ ಏನಪ್ಪಾ ಅಂದ್ರೆ ಗ್ರಾಮೀಣ ವಸ್ತುಗಳನ್ನ ಬಳಸೋದು, ಸ್ವದೇಶಿ ವಸ್ತುಗಳನ್ನ ಬಳಸೋದಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡುವುದರಿಂದ ನಮ್ಮ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ನಿರಂತರವಾಗಿ ನಮ್ಮ ಬದುಕಿನಲ್ಲಿ ಏನನ್ನಾದರೂ ಸಾಧಿಸಬೇಕು, ಹಾಗೆ ಒಂದಿಷ್ಟು ಸ್ವಾವಲಂಬಿಗಳಾಗಿ ಬದುಕಬೇಕು ಅಂತಕ್ಕಂತಹ ಆಸೆಯನ್ನ ಕಟ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳ ಬದುಕಿಗೆ ನಿಜಕ್ಕೂ ಕೂಡ ಆದರ್ಶವಾಗುತ್ತೆ.
ಇನ್ನು ಮಲೆನಾಡಿನ ಭಾಗದಲ್ಲಿ ಇದನ್ನ ಕೊಮ್ಮೆಯನ್ನ ಕೂಲಿ ಅಂತಕ್ಕಂತಹ ಹೆಸರಿನಿಂದ ಕರೀತಾರೆ. ಇಲ್ಲಿ ಪ್ರಮುಖವಾಗಿ ಶಿವಮೊಗ್ಗ, ಹಾಸನ ಸೇರಿದಂತೆ ಚಿಕ್ಕಮಗಳೂರು ಈ ಎಲ್ಲ ಪ್ರಮುಖ ಮಲೆನಾಡು ಪ್ರದೇಶಗಳಲ್ಲಿ ಮೀನುಗಳನ್ನ ಹಿಡಿತಕ್ಕಂತಹ ಸಂದರ್ಭದಲ್ಲಿ ಬೋನುಗಳು ಗಟ್ಟಿಯಾಗಿರ್ಬೇಕು ಅಂತಕ್ಕಂತಹ ಉದ್ದೇಶದಿಂದ ಈ ಕೊಮ್ಮೆ ಅಥವಾ ಕೂಲಿ ಅಂತಕ್ಕಂತಹ ಉಪಕರಣವನ್ನ ತಮ್ಮದೇ ಆದಂತಹ ಶೈಲಿಯಲ್ಲಿ ಸ್ಥಳೀಯ ಉಪಕರಣಗಳನ್ನು ಬಳಸಿಕೊಂಡು ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ತಯಾರು ಮಾಡ್ತಕ್ಕ ಇನ್ನು ಸ್ಥಳೀಯ ಅಂಶಗಳ ಆಧಾರದ ಮೇಲೆ ಕೊಮ್ಮೆ ಅಂತಕ್ಕಂತಹ ಉಪಕರಣವನ್ನ ವಿವಿಧ ಪ್ರಕಾರಗಳಾಗಿ ವಿವಿಧ ಆಕಾರಗಳಾಗಿ ಮಾಡುವುದರ ಜೊತೆಗೆ ಇದರ ಬಳಕೆ ಅಂತಕ್ಕಂಥದ್ದೇನಿದೆ ಇದು ತನ್ನದೇ ಆದಂತಹ ಮಹತ್ವವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಇದರ ಒಂದು ವೈಶಿಷ್ಟ್ಯತೆಯನ್ನ ಪಡ್ಕೊಳ್ಳೋದು, ಹಾಗೆ ಈ ಉಪಕರಣ ಸ್ಥಳೀಯ ಸಂಸ್ಕೃತಿಯ ಸ್ಥಳೀಯ ಒಂದು ವ್ಯವಸ್ಥಿತ ವಿನ್ಯಾಸಕ್ಕಾಗಿ ಅಲ್ಲಿ ಬಳಕೆ ಹೇಗಿದೆ ಹಾಗೆ ಅಲ್ಲಿಯ ಬಳಕೆಗೆ ಅನುಗುಣವಾಗಿ ಇದರ ರಚನೆಯನ್ನು ಕೂಡ ನಾವು ಗಮನಿಸ್ತೇವೆ. ಕೆಲವು ಕಡೆ ಇದನ್ನ ಮೀನು ಹಿಡಿಯೋದಕ್ಕೆ ಬಳಸಿದ್ರೆ, ಇನ್ನು ಕೆಲವು ಕಡೆ ಇದನ್ನ ತರಕಾರಿಗಳನ್ನ ತೆಗೆದುಕೊಂಡು ಬರೋದಕ್ಕೆ ಹಾಗೆ ಮತ್ತಿತರ ಇನ್ನು ಹಲವಾರು ಕಾರ್ಯಗಳಿಗೆ ಇದನ್ನ ಬಳಸಲಾಗುತ್ತೆ. ಇನ್ನು ಕೆಲವರು ಆಹಾರವನ್ನ ಸಂರಕ್ಷಣೆ ಮಾಡೋದಕ್ಕೂ ಕೂಡ ಇದನ್ನ ಬಳಸುತ್ತಾರೆ. ಇನ್ನು ಕೊಮ್ಮೆ ಅಂತಕ್ಕಂತಹ ಈ ಉಪಕರಣವನ್ನ ತಯಾರಿ ಮಾಡತಕ್ಕಂತಹ ಸಂದರ್ಭದಲ್ಲಿ ಅವರಿಗೆ ಈ ಕೊಮ್ಮೆ ಅಂತಕ್ಕಂತಹ ಉಪಕರಣದ ಜ್ಞಾನ ಇರೋದು ಬಹಳ ಅವಶ್ಯಕವಾಗುತ್ತೆ. ಯಾವುದೇ ಬೋನನ್ನ ತಯಾರಿ ಮಾಡತಕ್ಕಂತಹ ಸಂದರ್ಭದಲ್ಲಿ ಅದರ ಜ್ಞಾನವೂ ಕೂಡ ಬಹಳ ಮುಖ್ಯವಾಗುತ್ತೆ. ಜ್ಞಾನ ಇಲ್ಲ ಅಂದ್ರೆ ಏನನ್ನು ಕೂಡ ತಯಾರಿ ಮಾಡೋದಕ್ಕಾಗಲ್ಲ. ಆ ತಯಾರಿಕೆ ಅಂತಕ್ಕಂಥದ್ದು ಏನಿದೆ ಅದು ತನ್ನದೇ ಆದಂತಹ ಮಹತ್ವಪೂರ್ಣ ಉದ್ದೇಶಗಳಿಗಾಗಿ ಬಳಕೆ ಆಗೋದರ ಜೊತೆಗೆ ಅದರ ಅವಶ್ಯಕತೆ ಏನು ಅನ್ನೋದನ್ನ ಮೊದಲು ಅರ್ಥೈಸಿಕೊಂಡು ಇದನ್ನ ಬಳಸೋದು ಬಹಳ ಮುಖ್ಯ ಆಗುತ್ತೆ. ಈಗಿನ ತಂತ್ರಜ್ಞಾನದಲ್ಲಿ ಮೀನನ್ನ ಹಿಡಿತಕ್ಕಂತಹ ಕೆಲವು ಆಧುನಿಕ ವ್ಯವಸ್ಥೆಗಳು ಏನಿದೆ ಇದು ಕೆಲವು ಬಾರಿ ಜಲಚರ ಪ್ರಾಣಿಗಳಿಗೂ ಕೂಡ ಪಕ್ಷಿಗಳಿಗೂ ಪ್ರಾಣಿಗಳಿಗೂ ಅನ್ಯಾಯವನ್ನ ಉಂಟು ಮಾಡ್ತಕ್ಕಂಥದ್ದು. ಅಂದ್ರೆ ಅವುಗಳಿಗೆ ಸಾವಿನಂಚಿಗೆ ತಳ್ತಕ್ಕಂತಹ ಪರಿಸ್ಥಿತಿಯಲ್ಲಿದೆ. ಹಾಗಾಗಿ ಈ ಕೊಮ್ಮೆ ಇನ್ನಷ್ಟು ಬಳಕೆಗೆ ಬರಬೇಕಾಗಿದೆ ಅನ್ನೋದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಇನ್ನು ಇದರ ಜಾನಪದ ಸಂಸ್ಕೃತಿ ಹಾಗೆ ಐತಿಹಾಸಿಕ ಸಂಸ್ಕೃತಿಯನ್ನ ಗಮನಿಸಿದಾಗ ಪ್ರಮುಖವಾಗಿ ದ್ರಾವಿಡ ಸಂಸ್ಕೃತಿಯಲ್ಲಿ ಹಾಗೆ ಜಾನಪದ ಸಾಹಿತ್ಯದಲ್ಲಿ ಇದರ ಮಹತ್ವ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಬಹಳಷ್ಟು ಮಹತ್ವಪೂರ್ಣ ಅಂಶಗಳನ್ನ ತಿಳಿಯಪಡಿಸುತ್ತೆ. ದ್ರಾವಿಡ ಭಾಷೆಗಳಲ್ಲಿ ಇದನ್ನ ಕೊಮ್ಮೆ, ಕೊಮ್ಮು ಅಂತಕ್ಕಂತಹ ಹೆಸರಿನಿಂದ ಕರೆದರೆ, ಜಾನಪದ ಸಾಹಿತ್ಯದಲ್ಲಿ ಇದನ್ನ ಕೊಮ್ಮೆ ಅಂತಕ್ಕಂತಹ ಒಂದು ಹೆಸರಿನಿಂದ ಗುರುತಿಸಲಾಗುತ್ತೆ. ಕೊಮ್ಮೆ ಅಂತಕ್ಕಂತಹ ಈ ಉಪಕರಣವು ತನ್ನದೇ ಆದಂತಹ ವಿಶಿಷ್ಟವಾದ ವೈವಿಧ್ಯಮಯ ಒಂದು ಚರಿತ್ರೆಯನ್ನ ಸೃಷ್ಟಿಸ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಇನ್ನು ಈ ಕೊಮ್ಮೆ ಅಂತಕ್ಕಂತಹ ಉಪಕರಣವನ್ನ ಬಳಸೋದಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನ ಕಟ್ಕೊಳ್ಳೋದಕ್ಕೆ ಮಾದರಿಯಾಗುವುದರ ಜೊತೆಗೆ ಜಾನಪದ ಸಾಹಿತ್ಯದಲ್ಲಿ ವಿಶೇಷವಾಗಿ ಕನ್ನಡ ಜಾನಪದ ಸಾಹಿತ್ಯ ನಿಘಂಟಿನಲ್ಲಿ ಇದು ತನ್ನದೇ ಆದಂತಹ ಮಹತ್ವವನ್ನು ಪಡ್ಕೊಳ್ಳೋದರ ಜೊತೆಗೆ ಎಷ್ಟೋ ಜನರ ಬದುಕನ್ನ ಕಟ್ಟಿಕೊಟ್ಟಂತಹ ವಿಶಿಷ್ಟ ಉಪಕರಣವಾಗಿ ಕೊಮ್ಮೆಯನ್ನ ಗುರುತಿಸ್ತೇವೆ. ಇನ್ನು ಕೊಮ್ಮೆ ಎನ್ನುವ ಈ ಉಪಕರಣ ಕೇವಲ ಆರ್ಥಿಕತೆಗೆ ಮಾತ್ರ ಸೀಮಿತವಾಗಿಲ್ಲ. ಆಹಾರದ ಭದ್ರತೆಯಲ್ಲಿ ವಿಶೇಷವಾಗಿ ಮಲೆನಾಡಿನ ಪ್ರದೇಶದಲ್ಲಿ ಪ್ರೋಟೀನ್ ಕೊರತೆ ಅಂದ್ರೆ
ಪೌಷ್ಟಿಕಾಂಶದ ಕೊರತೆಗಳು, ಹಾಗೆ ಹಲವಾರು ಪ್ರದೇಶಗಳಲ್ಲಿ ಪೌಷ್ಟಿಕಾಂಶದ ಕೊರತೆಗಳಿರ್ತವೆ. ಆ ಕೊರತೆಗಳನ್ನು ನೀಗಿಸೋದಕ್ಕೂ ಕೂಡ ಎಷ್ಟೋ ಕುಟುಂಬಗಳಿಗೆ ಈ ಕೊಮ್ಮೆ ಅಂತಕ್ಕಂಥದ್ದು ಆಹಾರದ ಭದ್ರತೆಗೂ ಕೂಡ ಈ ಕೊಮ್ಮೆ ತನ್ನದೇ ಆದ ಮಹತ್ವಪೂರ್ಣ ಬೆಳವಣಿಗೆಗೆ ಸಹಕಾರಿಯಾಗಿದೆ ಅಂತಾನೆ ಇಲ್ಲಿ ಹೇಳ್ಬೋದು. ಇನ್ನು ಈ ಉಪಕರಣದ ಬಗ್ಗೆ ಎಲ್ಲಿಯೂ ಕೂಡ ದಾಖಲಿಸಿಡಲಾಗಿಲ್ಲ. ಬದಲಾಗಿ ಈ ಸಮುದಾಯಗಳು ಏನಿವೆ ಅವು ತನ್ನದೇ ಆದಂತಹ ಪೂರ್ವದ ಒಂದು ವ್ಯವಸ್ಥೆಯಲ್ಲಿ ಪೂರ್ವಜರು ಮಾಡ್ತಿದ್ದಂತಹ ಕೆಲಸವನ್ನ ತಲೆಮಾರಿನಿಂದ ತಲೆಮಾರಿಗೆ ಹೀಗೆ ಒಂದರ ಮೇಲೆ ಒಂದರಂತೆ ಕೊಂಡಿಯ ರೂಪದಲ್ಲಿ ಮುನ್ನೆಲೆಗೆ ತಂದಿರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಅಂದ್ರೆ ಇದನ್ನ ಯಾವುದೇ ಪುಸ್ತಕಗಳಲ್ಲಾಗ್ಲಿ ಎಲ್ಲಿ ಆಗ್ಲಿ ಬರೆದಿಟ್ಟಿಲ್ಲ. ಹೀಗೆ ತಯಾರು ಮಾಡಬೇಕು ಅಂತ ಎಲ್ಲೂ ಕೂಡ ಬರೆದಿಲ್ಲ. ಅದು ಜಾನಪದ ಸಾಹಿತ್ಯದಲ್ಲಿ ಅಲ್ಲಿ ಇಲ್ಲಿ ಬಳಕೆ ಆಗಿರ್ಬೋದಷ್ಟೇನೆ. ಅದು ಕೂಡ ಜಾನಪದ ಸಾಹಿತ್ಯ ಅಂತಕ್ಕಂಥದ್ದು ಕೂಡ ಬಾಯಿಯಿಂದ ಬಾಯಿಗೆ ಬಂದಂತಹ ಪದಗಳು ಅನ್ನೋದನ್ನ ನೀವೆಲ್ಲರೂ ಕೂಡ ಮರಿಬಾರ್ದು. ಸೊ ಅದೇ ಪ್ರಕಾರವಾಗಿ ಇದು ಕೂಡ ತಲೆಮಾರಿನಿಂದ ತಲೆಮಾರಿಗೆ, ಅಂದ್ರೆ ಕೇವಲ ಮೌಖಿಕವಾಗಿ ಮಾತ್ರ ಇದರ ಬಗ್ಗೆ ಹೇಳಲಾಗುತ್ತೆ ಹೊರತು ಎಲ್ಲೂ ಕೂಡ ಈ ಕುರಿತಂತಹ ದಾಖಲೆಗಳು ನಮಗೆ ಸಿಗೋದಿಲ್ಲ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ ಏನಪ್ಪಾ ಅಂದ್ರೆ, ಆಗಿನ ಕಾಲದಲ್ಲಿ ಯಾವ ತಂತ್ರಜ್ಞಾನವಾಗಲಿ ಮಾರುಕಟ್ಟೆಯಾಗಲಿ ಏನೂ ಇರಲಿಲ್ಲ. ಒಬ್ಬ ವ್ಯಕ್ತಿ ತನ್ನ ಆಹಾರವನ್ನ ತಾನೇ ಸುರಕ್ಷತೆ ಮಾಡ್ಕೋಬೇಕಾಗಿತ್ತು. ಅಂತ ಸಂದರ್ಭದಲ್ಲಿ ಈ ಕೊಮ್ಮೆ ಅಂತಕ್ಕಂತಹ ಉಪಕರಣ ಸಾಕಷ್ಟು ಬಳಕೆಯಲ್ಲಿದ್ದುದನ್ನ ಗಮನಿಸಬಹುದು. ಇತ್ತೀಚೆಗೆ ಎಲ್ಲವೂ ಕೂಡ ಮರೆಯಾಗುತ್ತಿದೆ. ನಾಳೆ ದಿನ ನಾವು ಕೂಡ ಮರೆಯಾಗ್ತೇವೆ. ಆದ್ರೆ ಇಂತಹ ವಸ್ತುಗಳ ಬಳಕೆ ಅಂತಕ್ಕಂಥದ್ದು ನಿರಂತರವಾಗಿ ಹೆಚ್ಚಿದಾಗ ನಮ್ಮ ಅಸ್ತಿತ್ವ ಏನು, ಮಾನವನ ಅವಶ್ಯಕತೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಎಲ್ಲವನ್ನೂ ಕೂಡ ನಾವು ಮಾಡೋಕ್ಕಾಗಲ್ಲ. ಬದಲಾಗಿ ಆಗಿನ ಕಾಲದಲ್ಲಿ ಬಳಸ್ತಿದ್ದಂತಹ ಒಂದಿಷ್ಟು ಉಪಕರಣಗಳ ಬಗ್ಗೆ ಆದ್ರೂ ನಾವು ಕಿಂಚಿತ್ತಾದ್ರೂ ಮಾಹಿತಿಯನ್ನ ತಿಳ್ಕೊಂಡಿದ್ರೆ ಮಾತ್ರ ಮುಂದಿನ ಜೀವನ ಸುಖಕರವಾಗಿರುತ್ತೆ. ಸೊ ಇಲ್ಲ ಅಂದ್ರೆ ನಿಜಕ್ಕೂ ಕೂಡ ಮುಂದಿನ ದಿನಗಳು ಏನಾಗಬಹುದು ಅನ್ನೋದನ್ನ ನಾವು ಊಹಿಸೋದಕ್ಕೂ ಕೂಡ ಸಾಧ್ಯವಾಗದೇ ಇರತಕ್ಕಂತಹ ಪರಿಸ್ಥಿತಿ ಬರಬಹುದು. ಇದು ಕೇವಲ ಒಂದು ವಸ್ತುಗೆ ಮಾತ್ರ ಸೀಮಿತವಾದ ಉಪಕರಣ ಅಲ್ಲ. ಬದಲಾಗಿ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನ ರೂಪಿಸಿಕೊಳ್ಳುವುದಕ್ಕೆ ಕಟ್ಟಿಕೊಂಡಂತಹ ಒಂದು ಬದುಕಿನ ಆಧಾರವಾಗಿ ನಾವು ಗುರುತಿಸುತ್ತೇವೆ. ಮರೆಯಾಗುತ್ತಿರುವ ಈ ವಸ್ತು ನಿರಂತರವಾಗಿ ಅಭಿವೃದ್ಧಿ ಹೊಂದುವಂತೆ ಮಾಡುವಲ್ಲಿ ಕರ್ನಾಟಕ ಸೇರಿದಂತೆ ಹಲವಾರು ಸರ್ಕಾರಗಳು ಈ ಮೂಲಕ ಪ್ರಯತ್ನ ಮಾಡಬೇಕಾಗಿದೆ. ಇನ್ನು ಆಧುನಿಕ ತಂತ್ರಜ್ಞಾನ ಅಂತಕ್ಕಂಥದ್ದು ಬಹಳ ಬೇಗನೆ ನಮ್ಮನ್ನ ಆಕರ್ಷಿಸ್ತಾ ಇದೆ. ಇನ್ನು ಯುವ ಪೀಳಿಗೆ ಕೂಡ ಇಂತಹ ಉಪಕರಣಗಳ ಬಗ್ಗೆ ಇವರು ಈ ಉಪಕರಣವನ್ನ ಬಳಸೋದಕ್ಕೆ ಹೋಗ್ತಾ ಇಲ್ಲ. ಆ ಕಾರಣದಿಂದಾಗಿ ಏನಾಗ್ತಾ ಇದೆಯಪ್ಪ ಅಂದ್ರೆ ಈ ಉಪಕರಣ ಕಣ್ಮರೆ ಆಗ್ತಾ ಇದೆ. ಕಣ್ಮರೆ ಆಗ್ತಾ ಇರುವ ಈ ಉಪಕರಣವನ್ನ ಇನ್ನಾದರೂ ಬಳಸ್ತಕ್ಕಂತಹ ಪ್ರಯತ್ನವನ್ನ ನಾವು ಮಾಡಬೇಕಾಗಿದೆ. ಆಧುನಿಕ ಶೋವ್ ಮಾಡ್ತಕ್ಕಂತಹ ಕೆಲವು ವ್ಯವಸ್ಥಿತ ರೂಪಗಳು ಹಾಗೆ ನಾಗರೀಕರಣ, ಖಾಸಗೀಕರಣ ಅಂತಕ್ಕಂತಹ ವಿವಿಧ ಉಪಯೋಗಗಳು ಹಾಗೆ ನಾವು ಮಾಡ್ತಕ್ಕಂತಹ ಪ್ರಮುಖ ನೆಲೆಯಲ್ಲಿ ಹೇಳೋದಾದ್ರೆ ಆಧುನಿಕತೆ ಹೆಚ್ಚುತ್ತಾ ಇದೆ. ಹಾಗೆ ಗ್ರಾಮೀಣ ಪರಿಸರದಲ್ಲಿ ಬಳಸ್ತಕ್ಕಂತಹ ಇಂತಹ ಉಪಕರಣಗಳು ಕಣ್ಮರೆಯಾಗ್ತಾ ಇವೆ. ಇನ್ನು ಇದರ ಬಳಕೆಗೆ ಒಂದಿಷ್ಟು ಸವಾಲು ಇರೋದಕ್ಕೂ ಕೂಡ ನಾವು ಗಮನಿಸಬಹುದು. ಅದೇನಪ್ಪಾ ಅಂದ್ರೆ ಪ್ರಮುಖವಾಗಿ ಮತ್ತೆ ನಾವು ಹೇಳೋದಾದ್ರೆ ಅಣೆಕಟ್ಟುಗಳು. ಈಗ ನದಿಗಳ ಮೇಲೆ ಅಣೆಕಟ್ಟೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಪ್ರವಾಹದ ಅರಿವನ್ನ ಕಡಿಮೆ ಮಾಡಬೇಕು ಅಂತಕ್ಕಂತಹ ಉದ್ದೇಶ ಒಂದು ಕಡೆ ಆದ್ರೆ, ಇನ್ನು ನೀರಿನ ಹರಿವು ಅಂತಕ್ಕಂಥದ್ದು ಇಲ್ಲ ಅಂದ್ರೆ ಮೀನುಗಳು
ಸ್ಥಳದಿಂದ ಸ್ಥಳಕ್ಕೆ ವಲಸೆ ಹೋಗ್ತಕ್ಕಂತಹ ಸನ್ನಿವೇಶ ಕೂಡ ಒದಗಿ ಬರುತ್ತೆ. ಆ ವಲಸೆ ಹೋಗೋದ್ರಿಂದ ಈ ಕೊಮ್ಮೆಯಂತಹ ಉಪಕರಣಗಳು ತಯಾರಿ ಮಾಡಿದ್ರೂ ಕೂಡ ವ್ಯರ್ಥವಾಗ್ತಾ ಇರ್ತಕ್ಕಂತಹ ಪರಿಸ್ಥಿತಿ ಕೂಡ ಎಷ್ಟೋ ಭಾಗಗಳಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಇನ್ನು ಕಾನೂನಾತ್ಮಕವಾಗಿಯೂ ಕೂಡ ಸವಾಲುಗಳು ಇರ್ತಕ್ಕಂಥದ್ದನ್ನ ಗಮನಿಸಬಹುದು. ಕಾನೂನಾತ್ಮಕವಾಗಿ ಕೆಲವು ಡೈನಮಿಟ್ಗಳು ಹಾಗೆ ಅಪಾಯಕಾರಿ ಮೀನುಗಾರಿಕಾ ತಂತ್ರಗಳನ್ನ ಬಳಸಬಾರದು ಅಂತ ನಿಷೇಧವನ್ನ ಹೇರಿರ್ತಕ್ಕಂಥದ್ದನ್ನ ಗಮನಿಸಬಹುದು. ಅದೇ ಪ್ರಕಾರವಾಗಿ ಈ ಕೊಮ್ಮೆಯನ್ನು ಕೂಡ ನಿಷೇಧ ಮಾಡಬೇಕು ಅಂತಕ್ಕಂತಹ ಒಂದು ಕೂಗು ಕೇಳಿ ಬರ್ತಾ ಇದೆ. ಆದ್ರೆ ಇದನ್ನ ವಿಶೇಷ ಸಾಂಸ್ಕೃತಿಕ ವಸ್ತುವಾಗಿ ಇದನ್ನ ಸಂರಕ್ಷಿಸ್ತಕ್ಕಂಥದ್ದು ಆಯಾ ದೇಶದ ಆಯಾ ರಾಜ್ಯದ ಸರ್ಕಾರಗಳ ಆದ್ಯ ಕರ್ತವ್ಯವಾಗಬೇಕು. ಇನ್ನು ಪ್ರಮುಖವಾದ ಮತ್ತೊಂದು ಅಂಶ ಏನಪ್ಪಾ ಅಂದ್ರೆ ಆರ್ಥಿಕತೆ ಹಾಗೆ ಶೈಕ್ಷಣಿಕ ದೃಷ್ಟಿಕೋನಗಳು. ಇನ್ನು ಆರ್ಥಿಕವಾಗಿ ಈ ಕೊಮ್ಮೆಯನ್ನ ತಯಾರಿ ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಬೆಂಬಲವನ್ನ ಒದಗಿಸ್ತಕ್ಕಂಥದ್ದು ಹಾಗೆ ಕಚ್ಚಾ ವಸ್ತುಗಳಿಗೆ ಸಾಕಷ್ಟು ಉಪಕರಣಗಳನ್ನ ಒದಗಿಸಿಕೊಡ್ತಕ್ಕಂತಹ ಪ್ರಯತ್ನವನ್ನು ಕೂಡ ಸರ್ಕಾರಗಳು ಮಾಡಲೇಬೇಕಾಗಿವೆ. ಹಾಗೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆಗಳಲ್ಲಿ ಗ್ರಾಮೀಣ ಪರಿಸರದಲ್ಲಿ ಬಳಸ್ತಕ್ಕಂತಹ ಎಲ್ಲ ಉಪಕರಣಗಳ ಬಗ್ಗೆ ಒಂದಿಷ್ಟು ಪಠ್ಯಕ್ರಮಗಳನ್ನ ಅಳವಡಿಸಿದಾಗ ಶಿಕ್ಷಣದಲ್ಲಿಯೂ ಕೂಡ ನಮ್ಮ ಯುವ ಪೀಳಿಗೆಗೆ ಇವತ್ತಿನ ಯುವ ಪೀಳಿಗೆ ಏನಿದೆ ಆ ಯುವ ಪೀಳಿಗೆಗೆ ಖಂಡಿತವಾಗ್ಲೂ ಕೂಡ ನಾನು ಹೇಳ್ತೀನಿ, ಈ ವಸ್ತುಗಳ ಬಗ್ಗೆ ನಂಬಿಕೆ ಮೂಡೋದಕ್ಕೆ ಹಾಗೆ ಈ ವಸ್ತುಗಳ ಬಳಕೆಗೆ ಪ್ರೋತ್ಸಾಹ ನೀಡೋದಕ್ಕೂ ಕೂಡ ಈ ಒಂದು ಪಠ್ಯಕ್ರಮಗಳು ಸಹಾಯವಾಗ್ತವೆ. ಇನ್ನು ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಕೊಮ್ಮೆ ಅಂತಕ್ಕಂತಹ ಉಪಕರಣ ಏನಿದೆ ತನ್ನದೇ ಆದಂತಹ ಮಹತ್ವವನ್ನು ಕೂಡ ಹೊಂದಿದೆ. ಹಾಗೆ ಒಂದು ಸಮುದಾಯದ ಅಥವಾ ಒಂದು ಜನಸಮೂಹದ ಬದುಕನ್ನು ಕೂಡ ಕಟ್ಟಿಕೊಡೋದಕ್ಕೆ ಇದು ಸಹಾಯಕವಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ವಸ್ತುವನ್ನ ಬಳಸೋದಕ್ಕೆ ಪ್ರೋತ್ಸಾಹವನ್ನ ನೀಡೋದರ ಜೊತೆಗೆ ಕಾನೂನಾತ್ಮಕವಾಗಿ ಇದಕ್ಕೆ ಅನುಮೋದನೆಯನ್ನ ನೀಡುವುದರ ಮೂಲಕ ಸಮಾಜದಲ್ಲಿಯೂ ಕೂಡ ಇದರ ಬೆಳವಣಿಗೆ ಹಾಗೂ ಬಳಕೆಗೆ ಅವಕಾಶವನ್ನ ಕಲ್ಪಿಸಿಕೊಡಬೇಕು ಅಂತಕ್ಕಂತಹ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗ್ತೀನಿ. ಅದಕ್ಕೂ ಮೊದಲು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗ್ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮನ್ನ ಬೆಂಬಲಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.